ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ, ನನ್ನೆಲ್ಲ ಬಂಧುಗಳಿಗೆ, ನನ್ನ ಬಳಗದವರಿಗೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಾಗೂ ನನ್ನ ಅಕ್ಕ ತಂಗಿಯರಿಗೆ, ನನ್ನ ಸಹೋದರ ಸಹೋದರಿಯರಿಗೆ ಹಾಗೂ ನನ್ನ ಹಿರಿಯರಿಗೆ, ನನ್ನ ಕಿರಿಯರಿಗೆ ಈ 2026ನೇ ವರ್ಷದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ 2026ನೇ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಸಿಹಿಯಾದ ಹರುಷವನ್ನು ತರಲಿ ಎಂದು ಆ ಭಗವಂತನಲ್ಲಿ ನಾನು ಸವಿನಯ ಪ್ರಾರ್ಥನೆಗೆ ಅಂತ ಹೇಳ್ತಾ ನನ್ನ ಮಾತು ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ, ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡಿ ದಯವಿಟ್ಟು. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಏನಪ್ಪ ಅಂತಂದರೆ ಈ ದಿವಸ ನಾನು ಮಾತಾಡಬೇಕಾಗಿರ್ತಕ್ಕಂಥ ವಿಷಯ ಆಗಲೇ ಹೇಳ್ದಂಗೆ ಎಲ್ರಿಗೂ ಹೊಸ ವರ್ಷದ ವಿಶ್ ಮಾಡಿದ್ದೀನಿ. ಜಸ್ಟ್ ಒಂದೆರಡು ಮಾತು ಮಾತಾಡ್ಬೇಕಂತ ಅನ್ನಿಸ್ತು. 2025 ವರ್ಷ ಮುಗೀತು. 2026ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಿದ್ವಿ. ನನ್ನೆಲ್ಲ ಸ್ನೇಹಿತರು ಏನೆಲ್ಲ ನಿಮ್ಮ 2025ರಲ್ಲಿ ಕಹಿ ಘಟನೆಗಳಿದಾವೋ ಅದನ್ನೆಲ್ಲ ನಿಮ್ಮ ಮನಸ್ಸಿನಿಂದ ಹಾಗೂ ನಿಮ್ಮ ಮೆದುಳಿನಿಂದ ಡಿಲೀಟ್ ಮಾಡಿ ಹೊರಗಾಕಿ, ಏನು ಹೊಸ ನಿಮ್ಮ ಸಿಹಿಯಾದ ಕನಸುಗಳಿದಾವೋ, ಸಿಹಿಯಾದ ನೆನಪುಗಳಿದಾವೋ, ಆ ನೆನಪುಗಳ ಬುತ್ತಿಯನ್ನು ಮಾತ್ರ 2026ನೇ ವರ್ಷಕ್ಕೆ ತಗೊಂಡೋಗಿ ಆ 2026 ವರ್ಷದಲ್ಲಿ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೊಂಡು ಒಂದು ಸಿಹಿಯಾಗಿ ನಿಮ್ಮ ಜೀವನ ಸಾಗಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ಮಾತಾಡ್ತಾ ಹೋದರೆ 2025ನೇ ವರ್ಷದಲ್ಲಿ ನೀವು ಏನೆಲ್ಲ ಕನಸು ಕಂಡಿಲ್ವೋ ಆ ಕನಸುಗಳನ್ನ 2026ರಲ್ಲಿ ನನಸು ಮಾಡಿ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ವೋ ಅದನ್ನು 2026ರಲ್ಲಿ ಮಾಡಿ. ನೀವು ಏನೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿದಿರೋ ಆ ಎಲ್ಲ ಕೆಟ್ಟ ಕೆಲಸಗಳನ್ನ ಅಥವಾ ನಿಮ್ಗೆ ಆಗದೇ ಇರೋಂಥ ಕೆಲಸಗಳನ್ನ ನೀವೇನು ಮಾಡಿದಿರೋ ಅವನ್ನೆಲ್ಲನೂ 2026ರಲ್ಲಿ ಪುನರಾವರ್ತನೆ ಆಗ್ದಂಗೆ ನೋಡ್ಕೊಳ್ರಿ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ ಇತಿಹಾಸ ನಮಗೆ ಗೊತ್ತಿರಬೇಕು. ಹಾಗಂತ ಇತಿಹಾಸದಲ್ಲಿ ಕೆಲವೊಂದು ಕೆಟ್ಟ ಆಲೋಚನೆಗಳು ಅಥವಾ ಕೆಟ್ಟ ಘಟನೆಗಳನ್ನ ನಾವು ಅಲ್ಲಿಗೆ ಮರ್ತು ಬಿಡಬೇಕು. ಇತಿಹಾಸದಲ್ಲಿ ಕೇವಲ ಸಿಹಿವಾದ ಬುತ್ತಿಗಳನ್ನ ಇಟ್ಕೊಂಡ್ರೆ ಮಾತ್ರ ಮನುಷ್ಯ ಲಾಂಗ್ ಟರ್ಮ್ ಅಥವಾ ಒಂದು ಒಳ್ಳೆ ವ್ಯಕ್ತಿತ್ವನ, ಒಳ್ಳೆ ಸಿಹಿಯಾದ ವ್ಯಕ್ತಿತ್ವನ ಲೀಡ್ ಮಾಡೋಕ್ಕಾಗುತ್ತೆ. ನೋಡಿ, ಯಾವುದೇ ಆಗಲಿ ಅಥವಾ ನಾವು ಊಟ ಮಾಡಿದರೆ ಅಥವಾ 2 ದಿನಕ್ಕಿಂತ ಜಾಸ್ತಿ ಅದು ಡೈಜೆಷನ್ ಆಗಲಿಲ್ಲ, ಅದು ಹೊರಗೆ ಹಾಕಲಿಲ್ಲ ಊಟನ ಅಂತಂದರೆ ನಮ್ಮ ಆರೋಗ್ಯ ಕೆಡುತ್ತೆ. ಯಾವುದೇ ಆಗಿರ್ಬೋದು, ಯಾವುದೇ ಒಂದು ವಿಷಯ ನಾವು ಗಾಳಿ ತೊಗೊಂಡ್ವಿ, ನಾವು ಒಂದು ಮೂಗಿನಿಂದ ಗಾಳಿ ತೊಗೊಂಡ್ವಿ ಅಂದರೆ ಅದು ಇನ್ನೊಂದು ಮೂಗಿನಿಂದ ಗಾಳಿ ಹೊರಗೆ ಹಾಕಬೇಕು. ಅದು ಪ್ರಕೃತಿ ನಿಯಮ. ಅಂಥದ್ರಲ್ಲಿ ನಾವು ಕೆಟ್ಟ ಒಂದು ಆಲೋಚನೆಗಳನ್ನ ನಾವು ತೊಗೊಂಡ್ವಿ ಅಂದಮೇಲೆ ಆ ಕೆಟ್ಟ ಆಲೋಚನೆಗಳು ಹೊರಗೆ ಹಾಕಲೇಬೇಕು. ಆ ಕೆಟ್ಟ ಮನಸ್ಥಿತಿಯಿಂದ ನಾವು ಹೊರಗೆ ಬರಲೇಬೇಕು. ಆ ಥರ ಮನಸ್ಥಿತಿ ಇತ್ತಂದರೆ ನಾವು ಅದನ್ನು ತೆಗೆದಾಕ್ಬಿಡಿ. ಹಂಗೆ ಹೊಸ ವರ್ಷನ ಎಂಜಾಯ್ಮೆಂಟ್ ಮಾಡಿ. ಅದೇ ರೀತಿಯಾಗಿ ಮಾತಾಡ್ತಾ ಹೋದರೆ ಈಗ ನೀವೇನು ಅಚೀವ್ಮೆಂಟ್ ಮಾಡೋಕ್ಕಾಗಿಲ್ವೋ ಆ ಅಚೀವ್ಮೆಂಟ್ನ ಮುಂದಿನ 2026ನೇ ವರ್ಷದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡಿ. ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೀರೋ ಆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ. ಈಗ ನೀವು ಏನಾದರೂ ನಾನು ಒಂದು ದುಡ್ಡು ಮಾಡೋಕ್ಕಾಗಿಲ್ಲ ಅಥವಾ ನಾನು ಏನೋ ಪಾಕೆಟ್ ಮನಿ ಕಡಿಮೆ ಆಯ್ತು 2025ರಲ್ಲಿ, ಆ ಪಾಕೆಟ್ ಮನಿ ಜಾಸ್ತಿ ಮಾಡೋಕ್ಕೆ ನಾನು ಏನೇನೆಲ್ಲ ಕೆಲಸ ಮಾಡಬೇಕು, ಏನೆಲ್ಲ ಒಳ್ಳೆ ಕೆಲಸ ಮಾಡಬೇಕು, ಯಾವುದಾದ್ರೂ ಒಂದು ಕಂಪ್ನಿ ಒಳಗಡೆ ಕೆಲಸ ಮಾಡ್ತಿದ್ರೆ ಇನ್ಸೆಂಟಿವ್ ಯಾವ ಥರ ತೊಗೋಬೇಕು, ಇನ್ಕ್ರಿಮೆಂಟ್ ತೊಗೋಬೇಕಂದ್ರೆ ನಾನು ಎಷ್ಟೆಲ್ಲ ಸಾಧನೆ ಮಾಡಬೇಕು ಅದನ್ನು ನೀವು ಮಾಡಿ. ಅದ್ರ ಜೊತೆಗೆ ಈ 2025ರಲ್ಲಿ ನೀವು ಯಾರಿಗೆಲ್ಲ ನಿಮ್ಮ ತಂದೆ ತಾಯಿಗಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ನಿಮ್ಮಿಂದ ಏನಾದರೂ ತೊಂದರೆ ಆಗಿದ್ದರೆ ಅಥವಾ ಅವ್ರ ಮನಸ್ಸಿಗೆ ಏನನ್ನ ಆಘಾತ ಆಗಂತ ಕೆಲಸ ಮಾಡಿದರೆ ಅವರಿಗೆ ಕ್ಷಮಿಸಿ ಅಂತ ಒಂದು ವರ್ಡ್ ನೀವು ಕೇಳ್ರಿ. ಸಾರಿ ಅಥವಾ ಕ್ಷಮಿಸಿ ಅಂತ ಕೇಳ್ರಿ. ಅವರು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಅವ್ರ ಮನಸ್ಸಲ್ಲಿಟ್ಟು ಒಂದು ಒಳ್ಳೆ ರೀತಿಯಾಗಿ ನಿಮ್ಮನ್ನು ನೋಡೋ ದೃಷ್ಟಿಕೋನ ಬದಲಾವಣೆ ಮಾಡ್ಕೊತಾರೆ. ಅದೇ ರೀತಿಯಾಗಿ ನಿಮ್ಗೆ ಯಾರಾದರೂ ಬಂದು ಕ್ಷಮೆ ಕೇಳಿದರೆ, ನೀವು ಬೇರೆಯವ್ರ ಕಡೆಯಿಂದ ನಿಮಗೆ ತೊಂದರೆ ಆಗಿದ್ರೆ ಅವ್ರು ಏನಾದರೂ ಕ್ಷಮೆ ಕೇಳಿದರೆ ಅದನ್ನು ಸಹ ಕ್ಷಮಿಸಿ ಅದನ್ನು ಮರ್ತು ಬಿಡಿ ಅಂತ ಹೇಳ್ತಾ, ನೀವು ಈಗ ಎಕ್ಸಾಂಪಲ್ಲು ಈ ವರ್ಷದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಬೈಕ್ ತೊಗೊಳಕ್ಕಾಗಿಲ್ಲ, ನಾನು ಏನೋ ಅಚೀವ್ಮೆಂಟ್ ಮಾಡಿಲ್ಲ ಅಂದರೆ 2026ರಲ್ಲಿ ನೀವು ಒಂದು ಹೊಸ ಬೈಕ್ ತೊಗೋಬೇಕಂತಿದ್ರೆ ಯಾವ ಥರ ದುಡ್ಡು ಉಳಿತಾಯ ಮಾಡಬೇಕು, ಯಾವ ಥರ ಸೇವಿಂಗ್ ಮಾಡಬೇಕು, ಆ ಸೇವಿಂಗ್ ಮಾಡಿರೋ ದುಡ್ಡನ್ನ ನಾವು 1 to double ಯಾವ ಥರ ಮಾಡಬೇಕು ಅದನ್ನು ಆಲೋಚನೆ ಮಾಡಿ. ದುಡೀರಿ, ದುಡ್ಡು ಮಾಡಿ. ದುಡಿಮೆ ಇಲ್ಲ ಅಂತಂದರೆ ನಮಗೆ ಕಿವುಡೆ ಕಾಸಿನ ಕಿಮ್ಮತ್ತಿಲ್ಲ. ದುಡ್ಡಿಲ್ಲ ಅಂತಂದರೆ ಅಥವಾ ದುಡಿಮೆ ಇಲ್ಲ ಅಂದರೆ ಕಟ್ಕೊಂಡ್ರೆ ಹೆಂಡ್ತಿನೂ ನಮಗೆ ಕಿವುಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ನಮಗೆ ಎತ್ತು ತಂದೆ ತಾಯಿ ಬಿಟ್ಟರೆ ನಮ್ಮ ಒಳ್ಳೇದಕ್ಕೆ ಹಾರೈಸೋರು ಯಾರೂ ಇಲ್ಲ. ನಾನು ದುಡಿಮೆ ಮಾಡಿದರೆ ಮಾತ್ರ ನಾನು ಕಟ್ಕೊಂಡ್ರೆ ಹೆಂಡ್ತಿನೂ ಸಹ ನನ್ನ ಗಂಡ ಒಳ್ಳೇನು ಅಥವಾ ನನ್ನ ಪತಿ ಒಳ್ಳೇನು ಅಂತೆಲ್ಲ ಹೊತ್ತು. ಬಟ್ ನಾವು ದುಡಿಲಿಲ್ಲ ಅಂತಂದ್ರೂ ನಮ್ಮನ್ನು ಒಳ್ಳೆ ರೀತಿಯಿಂದ ನೋಡೋದು ನಮ್ಮ ತಂದೆ ತಾಯಿ ಮಾತ್ರ. ಅಂತೆ ತಂದೆ ತಾಯಿ ಇದ್ದರೆ ಅಂಥ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ. ಅವ್ರಿಗೆ ಮನಸ್ಸಿಗೆ ನೋವು ಮಾಡಬೇಡಿ. ಅವ್ರ ಮನಸ್ಸಿಗೆ ನೋವು ಮಾಡಿದರೆ ಅವ್ರು ತುಂಬ ನೋವು ಪಟ್ಕೊಂತಾರೆ. ಬೇರೆ ಎಲ್ಲರಿಗೂ ನೋವು ಮಾಡಿದ್ರೂ ಪರವಾಗಿಲ್ಲ, ಬಟ್ ತಂದೆ ತಾಯಿಗೆ ನೋವು ಮಾಡಿದರೆ, ತಮ್ಮ ಮಕ್ಕಳೇ ತಂದೆ ತಾಯಿಗೆ ನೋವು ಮಾಡಿದರೆ ತುಂಬ ಫೀಲ್ ಪಟ್ಕೊಂತಾರೆ. ಹಾಗಾಗಿ ಅವ್ರಿಗೆ ನೀವು 2026ನೇ ವರ್ಷದಲ್ಲಿ ಅವ್ರಿಗೆ ಏನಾನ ಒಳ್ಳೆ ಗಿಫ್ಟ್ ಕೊಡೋದಿದ್ರೆ ಗಿಫ್ಟ್ ಕೊಡಿ. ಅವ್ರಿಗೆ ಒಳ್ಳೆ ಸಿಹಿಯಾದ ಒಳ್ಳೆ ಮಗ ಅಥವಾ ಒಳ್ಳೆ ಮಗಳಾಗಿ ಅವ್ರ ಜೊತೆ ಜೀವನ ಮಾಡಿ.
ನಿಮ್ಮ ಏನೇನೆಲ್ಲ ಕೆಟ್ಟ ಆಲೋಚನೆಗಳಿಂದ ಇವಾಗಲೇ ಡಿಲೀಟ್ ಮಾಡಿ ಹೊಸ ವರ್ಷಕ್ಕೆ ಹೋಗಿ ಅಂತಂದೇಳಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು ಈ ಹೊಸ 2026ನೇ ವರ್ಷದಲ್ಲಿ ಈಡೇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ